ಮುಂಚೂಣಿ ನಾಯಕರುಗಳೆಲ್ಲ, ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು, ಪಕ್ಷದ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು, ರಾಷ್ಟ್ರೀಯ ಅಧ್ಯಕ್ಷ ಅಂತ ಖರ್ಗೆಜಿಯವರು, ಕೋಲಾರ ಜಿಲ್ಲಾ ಅಪ್ರತಿಮ ನಾಯಕರಾದಂಥ ಕೆ ಎಚ್ ಮುನಿಯಪ್ಪನವರು, ಇನ್ನೊಬ್ಬ ದೊಡ್ಡ ನಮ್ಮ ಬುದ್ಧಿವಂತ ರಾಜಕಾರಣಿ ಅಂತ ರಮೇಶ್ ಕುಮಾರ್ ಅವರು, ಇವರೆಲ್ಲರ ಏನು ಕೋಲಾರ ಜಿಲ್ಲೆಗೆ ಅವರ ಸೇವೆ ಅಪ್ರತಿಮವಾಗಿದೆ. ಕೆಸಿ ವ್ಯಾಲಿಯ 2ನೇ ಸ್ಟೇಜಿನ ಸಂಪೂರ್ಣತೆಗಾಗಿ 271 ಕೆರೆಗಳಿಗೆ ನೀರು ತುಂಬುವ ಕೆಲಸವನ್ನು ಈ ಬಜೆಟಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಕಾಯಿಲೆಗೆ, ಸ್ತನ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು ತಕ್ಷಣವೇ ಕಂಡುಹಿಡಿಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ರೇಷ್ಮೆ ಮಾರುಕಟ್ಟಿನ ಉನ್ನತೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. APMCಯಲ್ಲಿ ಗ್ಯಾಸ್ ತಯಾರಿಕೆಯಲ್ಲಿ ತೆಗೆತಕ್ಕಂಥ ತ್ಯಾಜ್ಯದಿಂದ ಗ್ಯಾಸ್ ತಯಾರು ಮಾಡ್ತಕ್ಕಂಥ ಯೂನಿಟ್ಗೆ ಹಣವನ್ನು ಕೊಟ್ಟಿದ್ದಾರೆ. ನಮ್ಮ ಸಹೋದರಿ ರೂಪಕಲಾ ಅವರ ಒಂದು ಬೇಡಿಕೆಯಂತೆ ಟೌನ್ಶಿಪ್ಪನ್ನು ಘೋಷಣೆ ಮಾಡಿದ್ದಾರೆ. ಇನ್ನೂ ಕೆಲವು ನಮಗೆ ಆಶ್ವಾಸನೆ ನೀಡಿದ್ದು, ಅವರು ಬಂದು ಹೋದಂಥ ಆದಿಮಕ್ಕೆ 1 ಕೋಟಿ ರೂಪಾಯಿಗಳ ಹಣವನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ 10 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದ ರಾಜ್ಯದಲ್ಲಿ ಎಂದೆಂದೂ ಕಂಡಿರದಂಥ ಎಲ್ಲ ದೇವಾಲಯಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಮತ್ತು ಎಲ್ಲ ವಕ್ಫ್ ಬೋರ್ಡ್ಗೆ ಎಂದೂ ಕಾಣದಂಥ ಹಣವನ್ನು ನೀಡಿದ್ದಾರೆ. ಇಡೀ ದೇಶ ಕಣ್ ತೆರೆದು ನೋಡ್ತಕ್ಕಂಥ, ಬಾಯಿ ಮೇಲೆ ಕೈ ಇಟ್ಕೊಳ್ತಕ್ಕಂಥ ಒಂದು ಬಡ್ಜೆಟನ್ನು ಸಿದ್ದರಾಮಣ್ಣವರ ಸರ್ಕಾರ, ಕೆ ಎಚ್ ಮುನಿಯಪ್ಪನವರ ಮತ್ತು ಡಿ ಕೆ ಶಿವಕುಮಾರ್ ಅವರ, ಖರ್ಗೆಜಿಯವರ, ಕೋಲಾರ ಜಿಲ್ಲೆ ನಾಯಕರಾದಂಥ ರಮೇಶ್ ಕುಮಾರ್ ಅವರ ಎಲ್ಲರ ಆದೇಶ ಮತ್ತು ಒಪ್ಪಿಗೆ ಆಧಾರದ ಮೇಲೆ ನಮಗೆ ಕೊಟ್ಟಿದ್ದಾರೆ. ಉಸ್ತುವಾರಿಗಳಾದಂಥ ನಮ್ಮ ಬೈರತಿ ಸುರೇಶ್ ಅವರು ಕೂಡ ಈ ಒಂದು ಬಡ್ಜೆಟನ್ನು ಶ್ಲಾಘನೀಯವಾಗಿ ಸ್ವಾಗತ ಮಾಡಿದ್ದಾರೆ. ಹಾಗಾಗಿ 52,000 ಕೋಟಿ ರೂಪಾಯಿಗಳು ಗ್ಯಾರಂಟಿಗಳಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದಂಥ BJP ಅವರಿಗೆ ಮುಖಕ್ಕೆ ಒಡೆಯುವ ರೀತಿ 52,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗೆ ಅಲ್ಲದೇನೆ ಅನೇಕ ವಿವಿಧ ಎಲ್ಲ ಇಲಾಖೆಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಹಂಚಿಕೆ ಮಾಡಿ ಇಡೀ ದೇಶದಲ್ಲಿ 15ನೇ ಬಡ್ಜೆಟನ್ನು ಭಾಳ ಯಶಸ್ವಿಯಾಗಿ ಒಬ್ಬ ಗುರಿ ಕಾಯ್ತಕ್ಕಂಥ ಸಿದ್ದರಾಮಣ್ಣವ್ರ ಕೈಲಿ ಸಾಧ್ಯವೇ ಇಲ್ಲ ಅಂತ ಹೇಳಿದಂಥ ಇಡೀ ಜನ ಪ್ರಜ್ಞಾವಂತರು ದೇಶದಲ್ಲಿ ಚಪ್ಪಾಳೆ ಹೊಡಿತಕ್ಕಂಥ ರೀತಿಯಲ್ಲಿ ಒಂದು ಬಡ್ಜೆಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಭಾಳ ಸಂತೋಷ ಆಗಿದೆ. ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಮುನ್ಸ್ವಾಮಿ ಅವರಿಗೆ ತಮಗೆ ಗೊತ್ತಿದ್ದಾಗೆ ಇಡೀ 4 ವರ್ಷದಿಂದ ಆ ಥರದ ಸಣ್ಣತನದ ಮಾತುಗಳನ್ನು ಆಡೋದೇ ಆಸ್ತಿ ಬಿಟ್ಟರೆ ಬೇರೆ ಏನೂ ಮಾತಾಡಿಲ್ಲ. ಸಂಸದರು ಅವ್ರು ಮಾತಾಡಿದ್ದು ನೋಡಿದ್ದೀರಿ. ಇಲ್ಲಿನ ಇನ್ನೂ ಸಂಸದರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವ್ರು ಮಾತಾಡಿದ್ದು ತಾವು ನೋಡಿದ್ದೀರಿ. ಕಾಂಗ್ರೆಸ್ಸು ನುಡಿದಂತೆ ನಡೆದ ಸರ್ಕಾರ. ಇವತ್ತಿನ ಮನೆ ಹೆಣ್ಣು ಮಗುವನ್ನು ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನು ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಒಟ್ಟುಗೂಡಿ ನಾಯಕರಾದಂಥ ಕೆ ಎಚ್ ಮುನಿಯಪ್ಪನವರು, ಸುಧಾಕರ್ ಅವರು, ಸುರೇಶ್ ಕುಮಾರ್ ಅವರು, ರಮೇಶ್ ಕುಮಾರ್ ಅವರು ಒಟ್ಟುಗೂಡಿ ಕೆಲಸ ಮಾಡ್ತಾರೆ. ಕೋಲಾರದ ನಜೀರ್ ಅಹಮದ್ ಅವರು ಮುಂಚೂಣಿಯನ್ನು ಪಡಿತಾರೆ. ನಾವು ಖಂಡಿತ ಕೋಲಾರ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ತೀವಿ.